ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಎಂತ ದುರದೃಷ್ಟವಂತನಾದರೂ ಕೂಡ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆಯ ಒಳಗಡೆ ನಿದ್ರೆಯಿಂದ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸವನ್ನ ಮಾಡಿದರೆ ನೀವು ಅಂದುಕೊಂಡಿರುವ ಕೆಲಸವಾಗುತ್ತದೆ. ನಿಮ್ಮ ಎಲ್ಲ ಬಯಕೆಗಳು ಕೂಡ ಈಡೇರುತ್ತವೆ. ಇದು ಕಾಲಕ್ಕೆ ಸಂಬಂಧಪಟ್ಟ ವಿಷಯ. ಒಂದು ಸಾರಿ ಪಾರ್ವತಿ ದೇವಿ ಮಹಾಶಿವನ ಬಳಿ ಮಾತನಾಡುತ್ತಾ, ಸ್ವಾಮಿ, ಮನುಷ್ಯ ಎಂತಹ ದುರದೃಷ್ಟವಂತನಾದರೂ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ನಿದ್ರೆಯಿಂದ ಎದ್ದರೆ ತುಂಬಾ ಸುಖವಾಗಿ ಇರುತ್ತಾರೆ. ಏಕೆ? ಅಸಲಿಗೆ ಬ್ರಹ್ಮ ಮುಹೂರ್ತದ ಅಂತ ವಿಶಿಷ್ಟತೆ ಏನು ಎಂಬುದನ್ನ ನನಗೆ ವಿವರವಾಗಿ ಹೇಳಿ ಎಂದು ಪಾರ್ವತಿ ದೇವಿ ಕೇಳುತ್ತಾರೆ. ಆಗ ಮಹಾಶಿವನು ಮಾತನಾಡುತ್ತಾ, ದೇವಿ, ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನ ಒಂದು ಕಥೆಯ ಮೂಲಕ ಹೇಳುತ್ತೇನೆ. ಆದ್ರೆ ಈ ಕಥೆಯನ್ನ ಶ್ರದ್ಧೆಯಿಂದ ಕೇಳಬೇಕು. ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ಯಾವುದೇ ವ್ಯಕ್ತಿಯಾಗಿದ್ದರೂ ಈ ಅವಕಾಶವನ್ನ ಎಂದಿಗೂ ಕೂಡ ಬಿಟ್ಟುಕೊಡುವುದಿಲ್ಲ. ಬ್ರಹ್ಮ ಮುಹೂರ್ತದ ಈ ರಹಸ್ಯವು ಅವರ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಎಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡುತ್ತಾರೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡುವುದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಆಗ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತವೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಇದರಿಂದ ನಿಂತು ಹೋಗಿರುವ ನಿಮ್ಮ ಕೆಲಸಗಳೆಲ್ಲವೂ ಆ ಮಹಾಶಿವನ ಕೃಪೆಯಿಂದ ಅತಿ ಬೇಗನೆ ಪೂರ್ತಿಯಾಗುತ್ತವೆ. ಇನ್ನು ಮಹಾಶಿವನು ಮಾತನಾಡುತ್ತಾ, ಓ ಪಾರ್ವತಿ ದೇವಿ, ಇದು ತುಂಬಾ ಹಿಂದಿನ ಮಾತು. ಕಾಶಿ ಎಂಬ ಪಟ್ಟಣದಲ್ಲಿ ನಾರಾಯಣನು ಎಂಬ ಬಾಲಕನಿದ್ದನು. ಆ ಬಾಲಕ ತುಂಬಾ ಒಳ್ಳೆಯವನೇ. ಆದ್ರೆ ಆತನಿಗೆ ಒಂದು ಕೆಟ್ಟ ಅಭ್ಯಾಸವಿತ್ತು. ಅದೇನು ಅಂದ್ರೆ ತಡವಾಗಿ ನಿದ್ದೆ ಮಾಡುವುದು, ಬೆಳಿಗ್ಗೆ ನಿದ್ರೆಯಿಂದ ಬೇಗ ಏಳದಿರುವುದು. ಇದು ಆತನಿಗಿರುವ ಕೆಟ್ಟ ಅಭ್ಯಾಸವಾಗಿತ್ತು. ಬೆಳಿಗ್ಗೆನೆ ಆತನನ್ನು ನಿದ್ದೆಯಿಂದ ಏಳಿಸುವುದಕ್ಕೆ ಕುಟುಂಬ ಸದಸ್ಯರು ಅನೇಕ ಪ್ರಯತ್ನಗಳನ್ನ ಮಾಡುತ್ತಿದ್ದರು. ಆದ್ರೂ ಕೂಡ ಬೆಳಿಗ್ಗೆ ನಿದ್ರೆಯಿಂದ ತಡವಾಗಿ ಏಳುತ್ತಿದ್ದನು. ಬೆಳಿಗ್ಗೆ 9 ಗಂಟೆಯವರೆಗೂ ಆ ಬಾಲಕನು ನಿದ್ರೆಯಿಂದ ಏಳುತ್ತಿರಲಿಲ್ಲ. ಚಿಕ್ಕ ಬಾಲಕ ಅಲ್ವಾ, ದಿನ ಕಳೆದ ಹಾಗೆ ಅವನ ಅಭ್ಯಾಸಗಳು ಕೂಡ ಬದಲಾಗುತ್ತವೆ ಎಂದು ಕುಟುಂಬ ಸದಸ್ಯರು ಅಂದುಕೊಂಡಿರುತ್ತಾರೆ. ಆ ಬಾಲಕ ಬೆಳೆದು ದೊಡ್ಡವನಾಗುತ್ತಾನೆ. ಆದರೆ ಆತನ ಅಭ್ಯಾಸ ಸ್ವಲ್ಪ ಕೂಡ ಬದಲಾಗಲಿಲ್ಲ. ಪ್ರಪಂಚದಲ್ಲಿ ಎಷ್ಟೋ ಬದಲಾವಣೆಗಳು ನಡೆಯುತ್ತಿದ್ದಾವೆ. ಆದ್ರೆ ಆ ಬಾಲಕನು ಎಂದಿಗೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಏಳಲಿಲ್ಲ. ಈತನ ಕೆಟ್ಟ ಅಭ್ಯಾಸದಿಂದ ಆತನ ತಂದೆ ತುಂಬಾ ದುಃಖಿತನಾದನು. ಆ ಬಾಲಕನಲ್ಲಿರುವ ಕೆಟ್ಟ ಅಭ್ಯಾಸಗಳಿಂದ ತುಂಬಾ ಪ್ರತಿಕೂಲ ಶಕ್ತಿಗಳು ಆ ಬಾಲಕನನ್ನ ಆವರಿಸಿಕೊಂಡವು. ಇದರಿಂದ ಆ ಬಾಲಕನು ಎಲ್ಲರಿಗೂ ಉತ್ತರವನ್ನು ಕೊಡಲಾಗದೆ ದಿನವಿಡೀ ಡಿಪ್ರೆಷನ್ಗೆ ಗುರಿಯಾಗುತ್ತಿದ್ದನು. ಆ ಪ್ರಭಾವ ಆ ಬಾಲಕನ ಆರೋಗ್ಯದ ಮೇಲೆ ಕೂಡ ಬೀಳುತ್ತದೆ. ತನ್ನ ಸ್ನೇಹಿತರೆಲ್ಲರೂ ತಮ್ಮ ಜೀವನದಲ್ಲಿ ವಿಜಯವನ್ನು ಸಾಧಿಸಿದರು ಎಂದು ತಿಳಿದುಕೊಂಡ ಆ ಬಾಲಕನು ಮತ್ತಷ್ಟು ಗಾಬರಿಯಾಗಿ ದೇವರಿಗೆ ಶಾಪ ಹಾಕೋದಕ್ಕೆ ಶುರು ಮಾಡುತ್ತಾನೆ. ನನ್ನ ಅದೃಷ್ಟ ಸರಿಯಿಲ್ಲವೆಂದು ಪದೇ ಪದೇ ಹೇಳುತ್ತಿದ್ದನು. ಆದ್ರೆ ಆ ಬಾಲಕನ ಫೇಲ್ಯೂರ್ಗೆ ಕಾರಣವೇನೆಂದು ಆತನ ತಂದೆಗೆ ಚೆನ್ನಾಗಿ ಗೊತ್ತು ಎಂದು ಮಹಾಶಿವನು ಮತ್ತೆ ಈ ರೀತಿಯಾಗಿ ಹೇಳುತ್ತಾರೆ, ದೇವಿ, ಇದೇ ರೀತಿ ಸಮಯ ಕಳೆಯುತ್ತಿದೆ. ಆ ಬಾಲಕನ ತಂದೆಗೆ ಒಬ್ಬ ಸಾಧುವಿನ ಬಗ್ಗೆ ಗೊತ್ತಾಗುತ್ತದೆ. ತನ್ನ ಮಗನ ಸಮಸ್ಯೆಗೆ ತಕ್ಷಣ ಸಾಧುವಿನ ಬಳಿಗೆ ಹೋಗಬೇಕೆಂದು ನಿರ್ಧಾರ ಮಾಡುತ್ತಾನೆ. ಆ ಸಾಧುವಿನ ಬಳಿಗೆ ಹೋಗಿ ತನ್ನ ಮಗನ ಕೆಟ್ಟ ಅಭ್ಯಾಸದ ಬಗ್ಗೆ ಹೇಳಿದಾಗ ಆ ಸಾಧು ಈ ರೀತಿಯಾಗಿ ಹೇಳುತ್ತಾರೆ, ನಾಳೆ ಬೆಳಿಗ್ಗೆ ಒಂದು ಸಾರಿ ನಿಮ್ಮ ಮಗನನ್ನ ಈ ಆಶ್ರಮಕ್ಕೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿದ ತಂದೆ ಮನೆಗೆ ಮರಳಿ ಬರುತ್ತಾರೆ. ಆ ಸಾಧುವನ್ನು ಭೇಟಿಯಾಗು ಎಂದು ತನ್ನ ಮಗನನ್ನು ನೇರವಾಗಿ ಕೇಳಿದರೆ ತನ್ನ ಮಗನು ಹೋಗುವುದಕ್ಕೆ ಸಿದ್ಧನಾಗಿರುವುದಿಲ್ಲವೆಂದು ಆ ತಂದೆಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ತನ್ನ ಮಗನನ್ನು ಹತ್ತಿರಕ್ಕೆ ಕರೆದು, ನಿನ್ನ ಸ್ನೇಹಿತರೆಲ್ಲರೂ ಜೀವನದಲ್ಲಿ ಸಕ್ಸಸ್ ಆದರು ಅಲ್ವಾ, ನಿನಗೆ ಸಕ್ಸಸ್ ಆಗಬೇಕೆಂಬ ಆಸೆ ಇಲ್ವಾ ಎಂದು ಹೇಳುತ್ತಾರೆ. ಏನಕ್ಕೆ ಇಲ್ಲ ಅಪ್ಪ, ಆದ್ರೆ ನನ್ನ ಸ್ನೇಹಿತರ ಬಳಿ ಈ ವಿಜಯದ ರಹಸ್ಯದ ಬಗ್ಗೆ ಕೇಳಿದೆ, ಆದ್ರೆ ಅವರು ಅದಕ್ಕೆ ಏನು ಉತ್ತರ ಕೊಡಲಿಲ್ಲ ಎಂದು ಹೇಳುತ್ತಾನೆ. ಆಗ ಆ ತಂದೆ ಮಾತನಾಡುತ್ತಾ, ಅವರೆಲ್ಲರೂ ಹೀಗೆ ಸಕ್ಸಸ್ ಆದರು ಎಂದು ಆ ಸೀಕ್ರೆಟ್ ನನಗೆ ಗೊತ್ತಾಗಿದೆ. ಆಗ ಆ ಬಾಲಕನು ಕುತೂಹಲದಿಂದ ಕೇಳುತ್ತಾನೆ, ಅಪ್ಪ, ನಿಮಗೆ ಏನು ಗೊತ್ತಿದೆ, ದಯವಿಟ್ಟು ಹೇಳಿ ಎಂದು ಹೇಳುತ್ತಾನೆ. ಆಗ ಆ ತಂದೆ ಮಾತನಾಡುತ್ತಾ, ನಾಳೆ ಬೆಳಿಗ್ಗೆ ನೀನು ಒಬ್ಬ ಸಾಧುವಿನ ಆಶ್ರಮಕ್ಕೆ ಹೋಗು, ಅಲ್ಲಿ ಸಾಧುವನ್ನ ಭೇಟಿಯಾಗಬೇಕು. ನೀನು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಸೇರಿಕೊಂಡರೆ ಆ ಸಾಧುಗಳು ನಿನಗೆ ಒಂದು ಮಂತ್ರವನ್ನ ಹೇಳುತ್ತಾರೆ. ಅದು ನೀನು ಸಕ್ಸಸ್ ಆಗುವಂತೆ ಮಾಡುತ್ತದೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ಎಂದು ಹೇಳುತ್ತಾರೆ. ಆಗ ಆ ಬಾಲಕನು ಆಶ್ಚರ್ಯಗೊಂಡು, ಬೇಗ ಏನ್ ಸಮಸ್ಯೆ ಇದೆ ಎಂದು ಹೇಳಿ ಎಂದು ಕೇಳುತ್ತಾನೆ. ಆ ಸಮಸ್ಯೆ ಏನು ಅಂದ್ರೆ, ನೀನು ನಿದ್ರೆ ಮಾಡಿ ಹೇಳುವಷ್ಟರಲ್ಲಿ ಆ ಸಾಧುವನ್ನು ಭೇಟಿಯಾಗುವ ಸಮಯ ಕಳೆದು ಹೋಗುತ್ತದೆ.
ಎಂದು ಹೇಳುತ್ತಾರೆ. ಆಗ ಬಾಲಕನು ಆತ್ಮವಿಶ್ವಾಸದಿಂದ ಈ ರೀತಿಯಾಗಿ ಹೇಳುತ್ತಾನೆ, ಆಯ್ತು ಅಪ್ಪ, ಈ ದಿನ ರಾತ್ರಿ ನಾನು ನಿದ್ರೆ ಮಾಡದೆ ಎಚ್ಚರವಾಗಿರುತ್ತೇನೆ, ಬೆಳಿಗ್ಗೆನೆ ಸಾಧುವನ್ನ ಭೇಟಿಯಾಗುವುದಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆಗ ತಂದೆ ಮಾತನಾಡುತ್ತಾ, ಸರಿ, ಆದ್ರೆ ನೀನು ಅಲ್ಲಿಗೆ ಹೋದ ನಂತರ ನೀನು ಆ ಸಾಧು ಹೇಳಿದ ನಿಯಮಗಳನ್ನ ಖಂಡಿತವಾಗಿಯೂ ಪಾಲಿಸಬೇಕು ಎಂದು ಹೇಳುತ್ತಾರೆ. ತಂದೆ ಹೇಳಿದ ಮಾತುಗಳನ್ನ ಕೇಳಿ ಆ ಬಾಲಕನು ತುಂಬಾ ಸಂತೋಷ ಪಡುತ್ತಾನೆ. ಜೀವನದಲ್ಲಿ ಮೊದಲ ಸಾರಿ ನಿದ್ರೆಯಿಂದ ಎಚ್ಚರಗೊಂಡಿದ್ದ ಆ ಬಾಲಕ ಅತಿ ಬೇಗನೆ ನಿದ್ರೆಗೆ ಜಾರುತ್ತಾನೆ. ಬೆಳಿಗ್ಗೆ ನಿದ್ರೆಯಿಂದ ಏಳುವಷ್ಟರಲ್ಲಿ ಆ ಸಾಧುವನ್ನು ಭೇಟಿಯಾಗುವ ಸಮಯ ಕಳೆದು ಹೋಗಿದೆ ಎಂದು ಆ ಬಾಲಕನು ಅರ್ಥ ಮಾಡಿಕೊಳ್ಳುತ್ತಾನೆ. ಆಗ ಬಾಲಕನ ತಂದೆ ಅವನನ್ನ ನೋಡಿ, ನೀನು ಜೀವನದಲ್ಲಿ ಎಂದಿಗೂ ಕೂಡ ವಿಜಯವನ್ನು ಸಾಧಿಸುವುದಿಲ್ಲ, ಹೋಗಿ ಮಲಗು ಎಂದು ದುಃಖದಲ್ಲಿ ಹೇಳುತ್ತಾರೆ. ತನ್ನ ತಂದೆಯ ಬಾಯಿಂದ ಈ ರೀತಿಯ ಮಾತುಗಳನ್ನ ಕೇಳಿ ಆ ಬಾಲಕನು ತುಂಬಾ ದುಃಖ ಪಡುತ್ತಾನೆ. ಮನಸ್ಸಿನಲ್ಲಿ ತುಂಬಾ ನೋವನ್ನು ಅನುಭವಿಸುತ್ತಾನೆ. ನಾಳೆ ಬೆಳಿಗ್ಗೆ ಹೇಗಾದರೂ ಮಾಡಿ ಆ ಸಾಧುವನ್ನು ಭೇಟಿಯಾಗುವುದಕ್ಕೆ ಹೋಗಬೇಕೆಂದು ಅಂದುಕೊಳ್ಳುತ್ತಾನೆ. ಆದ್ರೆ ಆ ಬಾಲಕನ ಕಾಲಿಗೆ ಒಂದು ಚಿಕ್ಕ ಗಾಯವಾಗಿರುತ್ತದೆ. ರಾತ್ರಿ ಎಲ್ಲ ನೋವು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಆ ಬಾಲಕನು ರಾತ್ರಿ ಎಲ್ಲ ನಿದ್ರೆ ಮಾಡುವುದಿಲ್ಲ. ಈ ಕಥೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಮಹಾಶಿವನು ಈ ರೀತಿಯಾಗಿ ಹೇಳುತ್ತಾರೆ, ದೇವಿ, ಇಂಥ ಸಂದರ್ಭ ಆ ಬಾಲಕನಿಗೆ ಇದೇ ಮೊದಲ ಸಾರಿ, ತನ್ನ ಜೀವನದಲ್ಲಿ ಮೊದಲ ಸಾರಿ ಸೂರ್ಯೋದಯವನ್ನ ನೋಡಿದ್ದಾನೆ. ಆ ಬಾಲಕನು ತಕ್ಷಣ ತಯಾರಾಗಿ ಆ ಸಾಧುವನ್ನ ಭೇಟಿಯಾಗುವುದಕ್ಕೆ ಹೊರಡುತ್ತಾನೆ. ಈ ದಿನ ಆ ಬಾಲಕನ ಅನುಭವ ಪೂರ್ತಿಯಾಗಿ ಭಿನ್ನವಾಗಿದೆ. ಈ ದಿನ ಆತನು ತುಂಬಾ ಪ್ರಶಾಂತವಾಗಿದ್ದಾನೆ. ಆ ಬಾಲಕನು ಆ ಸಾಧುವಿನ ಆಶ್ರಮವನ್ನು ಸೇರಿಕೊಂಡಾಗ ಆ ಸಾಧು ಮತ್ತು ಶಿಷ್ಯಂದಿರು ಧ್ಯಾನ ಮಾಡುತ್ತಾ ಕುಳಿತುಕೊಂಡಿರುವುದನ್ನ ನೋಡುತ್ತಾನೆ. ಆಗ ಮಹಾಶಿವನು ಮಾತನಾಡುತ್ತಾ, ಇನ್ನು ದೇವಿ ಅವರು ಧ್ಯಾನ ಮಾಡುವ ಸಮಯ ಮುಗಿದು ಹೋದಾಗ ಆ ಬಾಲಕನು ಆ ಸಾಧುವಿನ ಬಳಿಗೆ ಹೋಗಿ ನಮಸ್ಕರಿಸಿ, ನನ್ನ ಜೀವನದಲ್ಲಿ ವಿಜಯವನ್ನ ಸಾಧಿಸುವುದಕ್ಕೆ ನಿಮ್ಮ ಬಳಿ ಯಾವುದಾದರೂ ಮಂತ್ರವಿದೆಯಾ? ಇದ್ರೆ ದಯವಿಟ್ಟು ನನಗೆ ಹೇಳಿ. ನಾನು ಕೂಡ ನನ್ನ ಸ್ನೇಹಿತರ ಹಾಗೆ ಸಕ್ಸಸ್ ಆಗಬೇಕೆಂದು ಬಯಸುತ್ತಿದ್ದೇನೆ. ನಾನು ಕೂಡ ಅವರ ಹಾಗೆ ಒಳ್ಳೆಯ ಜೀವನವನ್ನ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದೇನೆ ಎಂದು ಬಾಲಕನು ಸಾಧುವಿನ ಬಳಿ ಹೇಳುತ್ತಾನೆ. ಆ ನಂತರ ಮಹಾಶಿವನು ಮಾತನಾಡುತ್ತಾ, ದೇವಿ, ಆಗ ಸಾಧುವು ಕಿರುನಗೆಯನ್ನ ಬೀರಿ, ಓಹೋ, ನೀನೇನಾ ಆ ಬಾಲಕ? ನಿನ್ನೆ ನಿಮ್ಮ ತಂದೆ ನನ್ನನ್ನ ಭೇಟಿಯಾಗುವುದಕ್ಕೆ ಬಂದಿದ್ದರು. ಆತನು ನಿನ್ನ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳಿದರು. ಆ ಮಂತ್ರವನ್ನು ನಿನಗೆ ಹೇಳುತ್ತಿದ್ದೆ ಆದ್ರೆ ಎಂದು ಮಾತನಾಡುವುದನ್ನು ನಿಲ್ಲಿಸುತ್ತಾರೆ. ಆದ್ರೆ ಎಂದು ಕೇಳಿದ ತಕ್ಷಣ ಆ ಬಾಲಕನು ಭಯ ಬೀಳುತ್ತಾನೆ. ಆದ್ರೆ ಏನು ಗುರುದೇವ ಎಂದು ಕೇಳುತ್ತಾನೆ. ನಾನು ಆ ಮಂತ್ರವನ್ನ ನಿನಗೆ ತಿಳಿಸುತ್ತೇನೆ, ಆದ್ರೆ ಬರುವ 21 ದಿನಗಳ ಕಾಲ ನನ್ನ ಮಾತನ್ನು ಕೇಳಬೇಕು, ನನ್ನ ಆಜ್ಞೆಯನ್ನು ವಿನಮ್ರವಾಗಿ ಪಾಲಿಸಬೇಕು. ಆ ನಂತರ 21 ದಿನಗಳ ನಂತರ ಆ ಮಂತ್ರವನ್ನು ನಿನಗೆ ಹೇಳುತ್ತೇನೆ. ಅಲ್ಲಿಯವರೆಗೂ ನಾನು ಏನು ಹೇಳುತ್ತೇನೋ ಅದನ್ನ ಖಂಡಿತವಾಗಿಯೂ ಮಾಡಬೇಕು. ನೀನು ಸಕ್ಸಸ್ ಆಗದೆ ನಿನ್ನ ಸಂಕಲ್ಪದ ಶಕ್ತಿ ಮಧ್ಯದಲ್ಲಿ ಕಡಿಮೆಯಾದರೆ ಆಗ ಆ ಮಂತ್ರದ ಶಕ್ತಿ ಸ್ವಲ್ಪನೂ ಕೂಡ ಪ್ರಭಾವ ಬೀರುವುದಿಲ್ಲ. ಆಗ ಆ ಬಾಲಕನು ದೃಢ ಸಂಕಲ್ಪದಿಂದ ಈ ರೀತಿಯಾಗಿ ಹೇಳುತ್ತಾನೆ, ಸ್ವಾಮಿ, ನಿಮ್ಮ ಆಜ್ಞೆಗಳನ್ನ ಖಂಡಿತವಾಗಿಯೂ ನಾನು ಪಾಲಿಸುತ್ತೇನೆ. ಬರುವ 21 ದಿನಗಳು ನಾನು ನಿಮಗೆ ಸೇವಕನು. ನೀವು ಏನು ಹೇಳುತ್ತೀರೋ ಅದನ್ನ ಮಾಡುತ್ತೇನೆ. ನಾನು ಕೇವಲ ಆ ಮಂತ್ರವನ್ನ ತಿಳಿದುಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆಗ ಮಹಾಶಿವನು ಕಥೆಯನ್ನು ಮುಂದುವರಿಸುತ್ತಾ ಆ ಸಾಧು ಬಾಲಕನ ಜೊತೆ ಮಾತನಾಡುತ್ತಾ, ಸರಿ, ನಾಳೆಯಿಂದ ನಿನ್ನ ಕೆಲಸ ಶುರುವಾಗುತ್ತದೆ. ನೀನು ಈ ಆಶ್ರಮದಲ್ಲಿ ವಾಸ ಮಾಡುತ್ತೀಯಾ ಎಂದು ಕೇಳುತ್ತಾರೆ. ಆಗ ಆ ಬಾಲಕನು ಆಶ್ರಮದಲ್ಲಿ ಇರುವುದಕ್ಕೆ ಒಪ್ಪಿಕೊಳ್ಳುತ್ತಾನೆ. ನೀನು ಆಶ್ರಮದಲ್ಲಿ ಇರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದು ಇತರ ಶಿಷ್ಯರ ಹಾಗೆ ಧ್ಯಾನವನ್ನ ಮಾಡಬೇಕು. ಅದೇ ಸಮಯದಲ್ಲಿ ಆಶ್ರಮದ ಕೆಲಸದಲ್ಲಿ ಕೂಡ ಸಹಾಯ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಆಲೋಚನೆಯಲ್ಲಿ ವಿಚಲಿತವಾಗಬಾರದು, ನೆನಪಿಟ್ಟುಕೋ ಎಂದು ಸಾಧುಗಳು ಹೇಳುತ್ತಾರೆ. ಆಗ ಆ ಬಾಲಕನು ಕೂಡ ಸಾಧುವಿನ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ. ಮಾರನೇ ದಿನದಿಂದ ಆತನ ಕೆಲಸ ಶುರುವಾಗುತ್ತದೆ. ಈ ಸಾರಿ ಆ ಬಾಲಕನು ಸಂಕಲ್ಪವನ್ನು ನೆರವೇರಿಸಿದನು. ಆದ್ರೆ ಒಂದು ವಾರದ ನಂತರ ಆ ಬಾಲಕನ ಸಂಕಲ್ಪದ ಶಕ್ತಿ ಕಡಿಮೆಯಾಗುತ್ತದೆ. ಏಕೆಂದರೆ ಆ ಬಾಲಕನು 7ನೇ ದಿನ ಬೆಳಗಾಗುವವರೆಗೂ ನಿದ್ರೆ ಮಾಡುತ್ತಾನೆ. ಆತನು ನಿದ್ರೆಯಿಂದ ಎದ್ದ ತಕ್ಷಣ ನಾನೆಂತ ದೊಡ್ಡ ತಪ್ಪು ಮಾಡಿದೆ ಎಂದು ಅಂದುಕೊಳ್ಳುತ್ತಾನೆ. ಹಾಗೆ ಅಳುತ್ತಾ ಸಾಧುವಿನ ಬಳಿಗೆ ಬಂದು, ಓ ಗುರುದೇವ, ನನ್ನ ಸಂಕಲ್ಪ ಭಂಗವಾಯಿತು. ಇನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಎಂದಿಗೂ ಕೂಡ ವಿಜಯವನ್ನ ಸಾಧಿಸುವುದಿಲ್ಲ ಎಂದು ಅಳುತ್ತಾ ಹೇಳುತ್ತಾನೆ. ಆಗ ಆ ಸಾಧುವು ಆ ಬಾಲಕನಿಗೆ ಬುದ್ಧಿ ಹೇಳಿ ಮತ್ತೆ ಸಂಕಲ್ಪ ಮಾಡು ಎಂದು ಹೇಳುತ್ತಾರೆ. ಆಗ ಆ ಬಾಲಕನು ಸಾಧುವಿನ ಬಳಿ ಮಾತನಾಡುತ್ತಾ, ಬೆಳಿಗ್ಗೆ ನಿದ್ರೆಯಿಂದ ಏಳುವ ಉದ್ದೇಶ ಏನಿರುತ್ತದೆ? ಇಲ್ಲಿನ ಜನರೆಲ್ಲರೂ ಏಕೆ ಅಷ್ಟೊಂದು ಬೇಗ ನಿದ್ರೆಯಿಂದ ಏಳುತ್ತಾರೆ ಎಂದು ಕೇಳುತ್ತಾನೆ. ಆಗ ಆ ಸಾಧುವು ಆ ಬಾಲಕನಿಗೆ ಬುದ್ಧಿ ಹೇಳುತ್ತಾ ಈ ರೀತಿಯಾಗಿ ಹೇಳುತ್ತಾರೆ, ಬೆಳಿಗ್ಗೆನೆ ಏಳುವುದರಿಂದ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಏಳುವುದರಿಂದ ಒಂದು ಶ್ರೇಷ್ಠವಾದ ರಹಸ್ಯ ಅಡಗಿದೆ ಎಂದು ಹೇಳುತ್ತಾರೆ. ಆಗ ಆ ಬಾಲಕನು ಮಾತನಾಡುತ್ತಾ, ದಯವಿಟ್ಟು ನನಗೆ ಆ ರಹಸ್ಯದ ಬಗ್ಗೆ ವಿವರಿಸಿ ಎಂದು ಕೇಳುತ್ತಾನೆ. ಆಗ ಆ ಸಾಧುವು ಮಾತನಾಡುತ್ತಾ, ನೋಡಪ್ಪ, ರಾತ್ರಿಯ ಸಮಯವನ್ನ 4 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಇದರಲ್ಲಿ ಮೊದಲನೆಯದು ರುದ್ರಕಾಲ. ಇದರ ಸಮಯ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಇರುತ್ತದೆ. ಎರಡನೆಯದು ರಾಕ್ಷಸ ಕಾಲ.
ಇದರ ಸಮಯ ರಾತ್ರಿ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಇರುತ್ತದೆ. ಇನ್ನು ಮೂರನೆಯದು ಗಂಧರ್ವ ಕಾಲ. ಇದರ ಸಮಯ ಅರ್ಧರಾತ್ರಿ ರಾತ್ರಿ 12 ಗಂಟೆಯಿಂದ 3 ಗಂಟೆಯವರೆಗೂ ಇರುತ್ತದೆ. ಕೊನೆಯದಾಗಿ ಬರುವ ಕಾಲವನ್ನ ಮನೋಹರಿ ಕಾಲವೆಂದು ಕರೆಯುತ್ತಾರೆ. ಇದೇ ಸಮಯವನ್ನ ಬ್ರಾಹ್ಮಿ ಮುಹೂರ್ತ, ಅಮೃತ ಕಾಲವೆಂದು ಕರೆಯುತ್ತಾರೆ. ಇದರ ಸಮಯ ಬೆಳಗಿನ ಜಾವ 3 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೂ ಇರುತ್ತದೆ. ಎಲ್ಲ ಪ್ರತಿಕೂಲ ಶಕ್ತಿಗಳು ನಿದ್ರಾವಸ್ಥೆಯಲ್ಲಿ ಇದ್ದು ತಾಯಿಕುಲ ಶಕ್ತಿಗಳು ಎಚ್ಚರದಿಂದಿರುವ ಸಮಯವಿದು. ಬ್ರಾಹ್ಮಿ ಮುಹೂರ್ತ ಎಂದರೆ ದೇವ ಮುಹೂರ್ತ. ಬ್ರಾಹ್ಮಿ ಮುಹೂರ್ತವೆಂದರೆ ದೇವತೆಗಳು ಸಂಚಾರ ಮಾಡುವ ಸಮಯವೆಂದು ಅರ್ಥ. ಆಗ ಸಾಧುಗಳು ಮತ್ತೆ ಈ ರೀತಿಯಾಗಿ ಹೇಳುತ್ತಾರೆ, ಈ ಸಮಯದಲ್ಲಿ ದೇವತೆಗಳು ಭೂಮಿ ಮೇಲೆ ಸಂಚಾರ ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ಎಚ್ಚರದಿಂದಿರುವ ಮನುಷ್ಯರ ಮೇಲೆ ಅವರ ಸ್ಥಾನಿಕುಲ ಶಕ್ತಿಯ ಪ್ರಭಾವ ಬೀರುತ್ತದೆ. ಬ್ರಾಹ್ಮಿ ಮುಹೂರ್ತ ಯಾವ ಸಮಯವೆಂದರೆ ಈ ಸಮಯದಲ್ಲಿ ಮನುಷ್ಯನ ಮನಸ್ಸು ಪೂರ್ತಿಯಾಗಿ ಶೂನ್ಯವಾಗಿದ್ದು ಯಾವುದೇ ರೀತಿಯ ಆಲೋಚನೆಗಳು ಇರುವುದಿಲ್ಲ. ಆ ಸಮಯದಲ್ಲಿ ಮನುಷ್ಯನು ತನ್ನ ಪುಸ್ತಕವನ್ನ ತೆರೆದು ಜ್ಞಾನವನ್ನು ಅಧ್ಯಯನ ಮಾಡಿದರೆ ಅದನ್ನ ಎಂದಿಗೂ ಕೂಡ ಮರೆಯುವುದಿಲ್ಲ. ಹಾಗೆಯೇ ನೆನಪಿಟ್ಟುಕೊಳ್ಳುತ್ತಾನೆ. ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವ ಸಮಯವಿದು. ಈ ಕಾರಣದಿಂದಲೇ ಆಶ್ರಮದಲ್ಲಿರುವ ಶಿಷ್ಯರೆಲ್ಲರೂ, ಪ್ರಪಂಚದಲ್ಲಿರುವ ಎಲ್ಲ ಜ್ಞಾನಿಗಳು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಏಳುತ್ತಾರೆ. ಪುರಾತನ ಕಾಲದಲ್ಲಿ ಸಮಯದ ಜ್ಞಾನವಿಲ್ಲದ ಜನರು ಪ್ರಕೃತಿಯ ಅನುಗುಣವಾಗಿ ಬದುಕುತ್ತಿದ್ದನು. ಇದು ಒಂದು ಪ್ರಾಚೀನವಾದ ಪದ್ಧತಿ ಎಂದು ಹೇಳುತ್ತಾ ಮಹಾಶಿವನು ಮತ್ತೆ ಪಾರ್ವತಿಯ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ಓ ದೇವಿ. ಆಗ ಆ ಬಾಲಕನು ಮಾತನಾಡುತ್ತಾ, ಆಯ್ತು ಗುರುಗಳೇ, ಮತ್ತೆ ನಾನು ನಾಳೆಯಿಂದ ನನ್ನ ಸಂಕಲ್ಪವನ್ನ ಶುರು ಮಾಡುತ್ತೇನೆ. ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ನಂತರ ಏನು ಮಾಡಬೇಕೆಂದು ಕೇಳುತ್ತಾನೆ. ಆಗ ಸಾಧುಗಳು ಮಾತನಾಡುತ್ತಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕೆಂದು ನಾನು ಹೇಳುತ್ತೇನೆ, ಜಾಗೃತವಾಗಿ ಕೇಳು. ಎಲ್ಲದಕ್ಕಿಂತ ಮೊದಲು ಭೂತಾಯಿಯ ಮೇಲೆ ಕಾಲಿಡುವುದಕ್ಕಿಂತ ಮೊದಲು ನಿದ್ರೆಯಿಂದ ಎದ್ದ ತಕ್ಷಣ ಭೂಮಾತೆಗೆ ನಮಸ್ಕರಿಸಬೇಕು. ನಂತರ ತಮ್ಮ 2 ಅಂಗೈಯನ್ನ ನೋಡಿಕೊಳ್ಳಬೇಕು. ಹಾಗೆಯೇ ಈ ದಿನ ಸೂರ್ಯೋದಯವನ್ನು ನೋಡುವ ಅವಕಾಶವನ್ನು ಕೊಟ್ಟಿರುವ ಭಗವಂತನಿಗೆ ಕೃತಜ್ಞತೆಯನ್ನು ಹೇಳಬೇಕು. ಇದರ ನಂತರ ನಿತ್ಯ ಕರ್ಮಗಳನ್ನು, ಸ್ನಾನವನ್ನು ಮಾಡಬೇಕು. ಸ್ನಾನ ಎನ್ನುವುದು ಶರೀರಕ್ಕೆ ಮಾತ್ರವಲ್ಲ, ಮನಸ್ಸಿನ ಸ್ವಚ್ಛತೆಯನ್ನು ಕೂಡ ಕಾಪಾಡುತ್ತದೆ. ಸ್ನಾನ ಮಾಡಿದ ನಂತರ ಮೆಡಿಟೇಷನ್ ಪ್ರಕ್ರಿಯೆ ಇರುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡುವ ವಿಧಾನ 21 ದಿನಗಳವರೆಗೂ ಇರುತ್ತದೆ. ಈ ಪ್ರಕ್ರಿಯೆಯನ್ನು ಯಾವಾಗ ಮಾಡುತ್ತಾರೆ ಎಂದರೆ ನಿಮ್ಮ ಕೋರಿಕೆಗಳು ನೆರವೇರದೇ ಇರುವಾಗ ಈ ಪ್ರಕ್ರಿಯೆ ನಡೆಯುತ್ತದೆ. ಇದನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ಒಬ್ಬ ಮನುಷ್ಯನು ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ಬೇಕಾಗಿರುವ ಸಮಯವಿದು ಎಂದು ಹೇಳುತ್ತಾ ಮಹಾಶಿವನು ಮತ್ತೆ ಹೇಳುತ್ತಾರೆ, ಓ ದೇವಿ. ಆ ಸಾಧುವಿಗೆ 2 ಕಣ್ಣುಗುಡ್ಡೆಗಳ ಮಧ್ಯೆ ಆಗ್ನೇಯ ಚಕ್ರವಿರುತ್ತದೆ. ಇದನ್ನೇ ಸಂಕಲ್ಪ ಚಕ್ರ ಎಂದು ಕೂಡ ಕರೆಯುತ್ತಾರೆ. ಈ ಚಕ್ರದ ಮೇಲೆ ಜ್ಞಾನವನ್ನ ಕೇಂದ್ರೀಕರಿಸಿ ತಮ್ಮ ಕೋರಿಕೆಗಳನ್ನು ಪದೇ ಪದೇ ಪುನರಾವರ್ತನೆ ಮಾಡಿಕೊಳ್ಳುತ್ತಾ ಧ್ಯಾನ ಮಾಡಿದರೆ ಆ ಕೋರಿಕೆಗಳು ಕೇವಲ 21 ದಿನಗಳ ಒಳಗೆ ಪೂರ್ತಿಯಾಗುತ್ತವೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಬಗೆಹರಿಯದ ಕೋರಿಕೆಗಳಿದ್ದರೆ ಅದನ್ನು ನೀವು ನೆರವೇರಿಸಿಕೊಳ್ಳಬೇಕು ಅಂದ್ರೆ ಎಲ್ಲದಕ್ಕಿಂತ ಮೊದಲು ಆ ಕೋರಿಕೆಗಳು ಯಾವುವು ಎಂದು ದೃಢಪಡಿಸಿಕೊಳ್ಳಿ. ನಿಮಗೆ ಏನು ಬೇಕು ಎಂದು ತಪ್ಪದೆ ನಿರ್ಧಾರ ಮಾಡಿಕೊಳ್ಳಬೇಕು. ಇದರ ನಂತರ ಧ್ಯಾನದ ಪದ್ಧತಿಯನ್ನ ಶುರು ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ ನಂತರ ಗಾಳಿ ಪ್ರವೇಶ ಮಾಡುವ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಧ್ಯಾನದಲ್ಲಿ ಶುದ್ಧ ಪ್ರಾಣವಾಯು ಎಂಬುದು ತುಂಬಾ ಮುಖ್ಯವಾದದ್ದು. ಧ್ಯಾನದ ಭಂಗಿಯಲ್ಲಿ ನಿಮ್ಮ ಬೆನ್ನು ಮೂಳೆಯನ್ನು ಮತ್ತು ನಿಮ್ಮ ಕತ್ತನ್ನು ನೇರವಾಗಿ ಇಟ್ಟುಕೊಳ್ಳಬೇಕು. ಸುಖಾಸನದಲ್ಲಿ ನಿಮ್ಮ 2 ಕೈಗಳನ್ನು ಮೊಣಕಾಲಿನ ಮೇಲೆ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಕು. 2 ರಿಂದ 3 ನಿಮಿಷಗಳ ಕಾಲ ನಿಶ್ಶಬ್ದವಾಗಿರಬೇಕು. ನಿಮ್ಮ ಶರೀರ ನಿಶ್ಚಲವಾಗಿರುವ ಸಮಯದಲ್ಲಿ ನಿಮ್ಮ ಶ್ವಾಸ ಕೂಡ ಪ್ರಶಾಂತವಾಗಿರುವಾಗ ನಿಮ್ಮ ದೃಷ್ಟಿ ಎಲ್ಲವನ್ನು ಕೇಂದ್ರೀಕರಿಸಬೇಕು. ಈ ಸಮಯದಲ್ಲಿ ದೀರ್ಘವಾಗಿ ಶ್ವಾಸವನ್ನ ತೆಗೆದುಕೊಂಡು ಶ್ವಾಸವನ್ನು ಬಿಡದೆ ಹಾಗೆ ಹಿಡಿದಿಟ್ಟುಕೊಳ್ಳಬೇಕು. ಈ ಸಮಯದಲ್ಲಿ ನಿಮ್ಮ ಕೋರಿಕೆಗಳನ್ನ ಮತ್ತೆ ಪುನರಾವರ್ತನೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಇಷ್ಟ ದೈವವನ್ನು ಮತ್ತು ಗುರುಗಳನ್ನ ಧ್ಯಾನಿಸಬೇಕು ಎಂದು ಸಾಧುಗಳು ಮತ್ತೆ ಈ ರೀತಿಯಾಗಿ ಹೇಳುತ್ತಾರೆ. ಯಾವಾಗ ಶ್ವಾಸವನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೋ ಆಗ ಶ್ವಾಸವನ್ನ ನಿಧಾನವಾಗಿ ಹೊರಗಡೆ ಬಿಡಬೇಕು. ಮೂಗಿನಿಂದ ಶ್ವಾಸವನ್ನ ತೆಗೆದುಕೊಂಡು ನಿಮ್ಮ ಬಾಯಿಯಿಂದ ಹೊರಗಡೆ ಬಿಡಬೇಕು. ಈ ಪ್ರಕ್ರಿಯೆಯನ್ನು ದಿನಕ್ಕೆ 3 ರಿಂದ 4 ಸಾರಿ ಪುನರಾವರ್ತನೆ ಮಾಡಬೇಕು. ಈ ರೀತಿ ಪ್ರತಿದಿನ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ಖಂಡಿತವಾಗಿಯೂ ನೆರವೇರುತ್ತವೆ. ಇದರಿಂದ ಆ ದಿನದ ಚಕ್ರ ಪರಿಪೂರ್ಣವಾಗಿ ನಮ್ಮ ಕೋರಿಕೆಗಳು ಅತಿ ಬೇಗನೆ ನೆರವೇರುತ್ತವೆ. ಶ್ವಾಸವನ್ನು ಹಿಡಿದಿಟ್ಟುಕೊಳ್ಳುವ ಸಮಯದಲ್ಲಿ ಉಸಿರಾಟವು ಹಾಗೆ ಇರುವಾಗ ಶರೀರದಲ್ಲಿ ಅವಸರದ ಪರಿಸ್ಥಿತಿ ಏರ್ಪಡುತ್ತದೆ. ಆಗ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಆಲೋಚನೆ ಮಾಡುವುದನ್ನು ನಿಲ್ಲಿಸುತ್ತೀರಾ. ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಭಗವಂತನ ಪ್ರತ್ಯೇಕವಾದ ಅನುಗ್ರಹವಿರುತ್ತದೆ. ಈ ಸಮಯದಲ್ಲಿ ಯಾವುದೇ ವ್ಯಕ್ತಿ ತನ್ನ ಕೋರಿಕೆಯನ್ನು ಪುನರಾವರ್ತನೆ ಮಾಡಿಕೊಂಡರೆ ಅವರ ಕೋರಿಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೆರವೇರುತ್ತದೆ ಎಂದು ಮಹಾಶಿವನು ಹೇಳುತ್ತಾ ಮತ್ತೆ ಈ ರೀತಿಯಾಗಿ ಹೇಳುತ್ತಾರೆ. ಈ ರೀತಿಯಾಗಿ ದೇವಿ ಆ ಸಾಧುವು ಆ ಬಾಲಕನಿಗೆ ಬ್ರಾಹ್ಮಿ ಮುಹೂರ್ತದ ಮಹತ್ವದ ಬಗ್ಗೆ ವಿವರಿಸಿದರು. ಆ ಬಾಲಕನು ಏಕಾಗ್ರತೆಯಿಂದ
ದಿನಗಳಿಂದ 21 ದಿನಗಳ ಕಾಲ ಈ ವಿಧಿ ವಿಧಾನಗಳನ್ನ ಅನುಸರಿಸಿದನು. ಈಗ ಆ ಬಾಲಕನು ತುಂಬಾ ಕ್ರಮಶಿಕ್ಷಣದಿಂದ ತುಂಬಾ ಪ್ರಶಾಂತವಾಗಿ ಬದಲಾಗಿದ್ದಾನೆ. ಯಾವಾಗ ಆ ಬಾಲಕನು ತನ್ನ ಸಂಕಲ್ಪವನ್ನ ಪೂರ್ತಿ ಮಾಡಿದನೋ ಆಗ ಆ ಬಾಲಕನು ತುಂಬಾ ಸಂತೋಷದಿಂದ ಆ ಸಾಧುವಿನ ಬಳಿಗೆ ಬಂದು, ಓ ಗುರುದೇವ, ನಾನು 21 ದಿನಗಳ ದೀಕ್ಷೆಯನ್ನ ಪೂರ್ತಿ ಮಾಡಿದೆ, ನನಗೆ ಈಗ ವಿಜಯವನ್ನು ಸಾಧಿಸುವ ಮಂತ್ರವನ್ನ ಹೇಳಿ ಎಂದು ಕೇಳುತ್ತಾನೆ. ಆಗ ಸಾಧು ಕಿರುನಗೆಯನ್ನ ಬೀರುತ್ತಾ ಈ ರೀತಿಯಾಗಿ ಹೇಳುತ್ತಾರೆ, ಕಳೆದ 21 ದಿನಗಳಿಂದಲೂ ನೀನು ಮಾಡುತ್ತಿರುವ ಸಾಧನೆ ನಿನ್ನ ವಿಜಯದ ಸಂಕೇತ. ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದು ಧ್ಯಾನ ಪ್ರಕ್ರಿಯೆಯನ್ನು ಮಾಡುವ ವ್ಯಕ್ತಿಯು ಎಂದಿಗೂ ಕೂಡ ತನ್ನ ಜೀವನದಲ್ಲಿ ವಿಫಲವಾಗುವುದಿಲ್ಲ. ಈಗ ನಿನಗೆ ಬ್ರಾಹ್ಮಿ ಮುಹೂರ್ತದ ರಹಸ್ಯ ಪೂರ್ತಿಯಾಗಿ ಅರ್ಥವಾಗಿದೆ. ಆದ್ದರಿಂದ ಇನ್ನು ಮುಂದೆ ಜೀವನ ಪರ್ಯಂತ ಹೀಗೆ ಸಾಧನೆ ಮಾಡು, ಆಗ ನಿನ್ನ ಜೀವನದಲ್ಲಿ ಗುರಿ ಮತ್ತು ವಿಜಯ ಎರಡೂ ಕೂಡ ಸಿಗುತ್ತವೆ ಎಂದು ಆ ಸಾಧುಗಳು ಹೇಳುತ್ತಾರೆ. ಆ ನಂತರ ಆ ಬಾಲಕನು ಆ ಸಾಧುವಿಗೆ ಕೃತಜ್ಞತೆಯನ್ನ ಹೇಳಿ ಜೀವನ ಪರ್ಯಂತ ಬ್ರಾಹ್ಮಿ ಮುಹೂರ್ತದ ನಿಯಮಗಳನ್ನ ಪಾಲಿಸುತ್ತೇನೆ ಎಂದು ವಾಗ್ದಾನ ಮಾಡುತ್ತಾನೆ. ಆ ನಂತರ ಮಹಾಶಿವನು ಮಾತನಾಡುತ್ತಾ, ಓ ದೇವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ನಡೆಯುತ್ತದೆ ಎಂದು ಈಗ ನಿನಗೆ ಅರ್ಥವಾಯಿತು ಅಲ್ವಾ ಎಂದು ಕೇಳುತ್ತಾರೆ. ಆಗ ಪಾರ್ವತಿ ದೇವಿ ಮಾತನಾಡುತ್ತಾ, ಓ ಪ್ರಭು, ಈಗ ನನಗೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಸಂಪೂರ್ಣ ಜ್ಞಾನ ಸಿಕ್ಕಿತು ಎಂದು ಹೇಳಿ ಪಾರ್ವತಿ ದೇವಿ ಮಹಾಶಿವನಿಗೆ ನಮಸ್ಕರಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.